ಗುಡ್ ಮಾರ್ನಿಂಗ್. ಸಡನ್ ಆಗಿ ರೆಡಿಯಾಗಿ ಇವಾಗ ನಾವು ಚಿಕ್ಕಪೇಟೆಗೆ ಹೋಗ್ತಿದೀವಿ. ಬಿಕಾಸ್ ನಮಗೆ ಅಡುಗೆ ಮನೆಗೆ ಕೆಲವೊಂದು ಐರನ್ ಕಡಾಯಿಸ್ ಎಲ್ಲ ಬೇಕಿತ್ತು. ಸೊ ಹಾಗಾಗಿ ಇವಾಗ ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡು ನಾವು ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ. ಸೊ ಅಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು, ವಿಡಿಯೋಸ್ ಕೂಡ ನೋಡಿದ್ವಿ. ಸೊ ಇವಾಗ ನಾವು ಕೂಡ ಹೋಗ್ತಾ ಇದೀವಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಹಾಗೆ ಚಿಕ್ಕಪೇಟೆ ನಾನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿಲ್ಲ, ಸೊ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಸೊ ಲೆಟ್ಸ್ ಗೋ. ಕೂಡ ಇವಾಗ ಆ ಕಡೆ ಬಂತು, ಬೇಗ ಬೇಗ ಹೋಗೋಣ. ಸೊ ನಮ್ಮನೆಯಿಂದ ಚಿಕ್ಕಪೇಟೆಗೆ ಬರೋಕ್ಕೆ ಆಲ್ಮೋಸ್ಟ್ 2 ಅವರ್ಸ್ ಆಯಿತು. ಆರಾಮಾಗಿ ಇವಾಗ ನಾವು ಡ್ರೈವ್ ಮಾಡಿಕೊಂಡು ಬಂದು ಚಿಕ್ಕಪೇಟೆನ ರೀಚ್ ಆಗಿದ್ದೀವಿ. ಚಿಕ್ಕಪೇಟೆ ನಾವು ಬೆಳಗ್ಗೆ ಬೇಗ ರೀಚ್ ಆಗಿದ್ದರಿಂದ ಜಾಸ್ತಿ ಅಂಗಡಿಗಳೆಲ್ಲ ತೆಗೆದಿರಲಿಲ್ಲ. ಸೊ ಒಂದೊಂದಾಗೇ ಅಂಗಡೀಸ್ ಓಪನ್ ಮಾಡ್ತಾಯಿದ್ರು. ಫಸ್ಟ್ ನಾವು ಇಲ್ಲಿ ಪಾರ್ಕಿಂಗಲ್ಲಿ ಒಂದು ಪೇ ಆ್ಯಂಡ್ ಪಾರ್ಕ್ ಸೆಷನ್ ಇದೆ, ಅಲ್ಲಿ ಬಂದುಬಿಟ್ಟು ನಾವು ನಮ್ಮ ಬೈಕ್ ಪಾರ್ಕ್ ಮಾಡ್ತಾ ಇದ್ದೀವಿ. ಸೊ ದಟ್ ಗಾಡಿ ಕೂಡ ಸೇಫ್ ಆಗಿರುತ್ತೆ ಅಂತ ಫಸ್ಟು ನಾವು ಪೇ ಆ್ಯಂಡ್ ಪಾರ್ಕ್ನ ಹುಡುಕ್ಬಿಟ್ಟು ಅಲ್ಲಿ ಬೈಕ್ನ ಪಾರ್ಕ್ ಮಾಡ್ತಾ ಇದ್ದೀವಿ. ಸೊ ಹೋಗಿ ಬರೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಸೊ ಹಾಗಾಗಿ ಈ ಥರ ಪೇ ಆ್ಯಂಡ್ ಪಾರ್ಕ್ ಮಾಡಿದರೆ ಗಾಡಿ ಕೂಡ ಸೇಫ್ ಆಗಿರುತ್ತೆ. ಜಸ್ಟ್ ರೀಚ್ ಆಗಿದ್ದೀವಿ. ಇಲ್ಲಿ ಚಿಕ್ಕಪೇಟೆಗೆ ಬಂದು ರೀಚ್ ಆಗಿದ್ದೀವಿ. ಸೊ ಬೈಕ್ ಪಾರ್ಕ್ ಮಾಡಿ ಫಸ್ಟ್ ಏನಾದರೂ ಕುಡಿದ್ರೆ ಆಯಿತು ಅಂತ ಹೋಗ್ತೀವಿ. ಸೊ ಇವತ್ತು ಬೆಳಗ್ಗೆ ಅಚಾನಕ್ಕಾಗಿ ನಾವು ಬರೋದು ಡಿಸೈಡ್ ಮಾಡಿದ್ರಿಂದ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಪಕ್ಕನೇ ಒಂದು ಜ್ಯೂಸ್ ಪಾಯಿಂಟ್ ಥರ ಇತ್ತು. ಅಂದರೆ ಇಲ್ಲಿ ಕಬ್ಬಿನ ಹಾಲು ಸಿಗುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವಿಬ್ಬರು ತುಂಬ ಹಸ್ದಿರೋದ್ರಿಂದ ಬಿಟ್ಟು 2 ಕಪ್ಪು ಇಬ್ಬರು ಕಬ್ಬಿನ ಹಾಲು ಕುಡಿದ್ವಿ. ವರ್ತ್ ಅಂತ ಅನ್ನಿಸ್ತು, 30 ರೂಪಾಯಿಗೆ ಒಂದು ಗ್ಲಾಸ್ ಆದರೂ ಕೂಡ. ಹಾಗೆ ಅದಾದಮೇಲೆ ಹಾಗೆ ಅಂಗಡೀಸ್ನ ನೋಡ್ತಾ ಹೋಗ್ತಾ ಇದ್ದೀವಿ. ಹಾಗೆ ಚಿಕ್ಕಪೇಟೆನಲ್ಲಿ ಒಂದೇನಂತ ಹೇಳಿದ್ರೆ ಎಲ್ಲ ಅಂಗಡಿಗಳಲ್ಲೂ ಒಂದೊಂದು ರೇಟ್ ಹೇಳ್ತಾರೆ, ಇದೇ ರೇಟ್ ಎಲ್ಲ ಕಡೆ ಇರುತ್ತೆ ಅಂತ ಹೇಳಕ್ ಬರಲ್ಲ. ಒಂದು ಶಾಪ್ ನೋಡ್ಕೊಂಡ್ ಬಂದಿದೀವಿ, ಅದೇ ಅಂಗಡಿನ ಇವಾಗ ಮ್ಯಾಪ್ ಹಾಕೊಂಡು ಹುಡುಕ್ತಾ ನಡೀತಾ ಹೋಗ್ತಿದೀವಿ. ತುಂಬಾ ಸಿಗುತ್ತೆ, ಏನ್ ಬೇಕು ಅದೆಲ್ಲ ಸಿಗುತ್ತೆ ಮನೆಗೆ. ಹಣ್ಣುಗಳ ಅಂಗಡಿ ಇದೆ, ಈ ತರ ಟ್ರಂಕ್ಸ್ ಅಂಗಡಿ ಇದೆ. ಸೊ ಏನೇನ್ ಸಿಗುತ್ತೆ ಹಾಗೆ ನೋಡ್ತಾ ಹೋಗೋಣ. ವೆರೈಟೀಸ್ ಆಫ್ ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಹಂಚುಗಳಿದೆ. ಆಲ್ಮೋಸ್ಟ್ ಎಲ್ಲ ಐರನ್ದೇ ಇರೋದು. ದೊಡ್ಡ ಸೈಜು ಐತಂತೆ. ಹೌದು, ನಮಗ್ ಬೇಕಿರೋದು ಸ್ವಲ್ಪ ದೊಡ್ಡ ಸೈಜು. ಅಷ್ಟ ಐತಲ್ಲ, ವಾವ್, ಅದು ತುಂಬಾ ಕರೆಕ್ಟ್ ಆಗಿದೆ ಸೈಜ್. ಇವಾಗೆಲ್ಲ ಅಂಗಡಿ ಸೆಟ್ ಮಾಡ್ತಾ ಇದ್ದಾರೆ. ನಾವು ಬೆಳಗ್ಗೆ 10:30 ಹೋಗ್ಬಿಟ್ಟಿದ್ವಿ. ಸೊ ಅಂಗಡಿ ಕೂಡ ಸೆಟ್ ಮಾಡ್ತಾ ಇದ್ರು. ಸೊ ಇವಾಗ ಹಾಗೆ ನಡೀತಾ ಹೋಗ್ತಾ ಇದ್ದೀವಿ. ನಮಗೆ ಒಂದು ಶಾಪ್ ಬೇಕಿತ್ತು, ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ, ಸುಮ್ಮನೆ ಅಲ್ಲಿ ಕೇಳ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಇಲ್ಲೂ ಒಂದು ಶಾಪಿಗೆ ಬಂದಿದ್ದೀವಿ ನಾವು. ಇಲ್ಲಿ ತುಂಬ ಥರದ ಕಿಚನ್ ಐಟಮ್ಸ್ ಎಲ್ಲ ಇತ್ತು. ಸೊ ನಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಸೊ ಹೋಗಿ ನೋಡ್ತಾ ಇದ್ದೀವಿ ಏನೇನು ಸಿಗುತ್ತೆ ಅಂತ. ನನ್ನ ಹಸ್ಬೆಂಡ್ಗೂ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಅವರು ಫುಲ್ ಜೋಶಲ್ಲಿ ಎಲ್ಲ ವಸ್ತುಗಳನ್ನ ನೋಡ್ತಾ ಇದ್ರು ಏನೇನು ಸಿಗುತ್ತೆ ಅಂತ. ಸೊ ಇಲ್ಲಿ ಚೆನ್ನಾಗಿತ್ತು ಐಟಮ್ಸ್ ಎಲ್ಲ. ಇಲ್ಲಿ ಕಿಚನ್ ಟವೆಲ್ಸ್, ಕಿಚನ್ಗೆ ಏನೇನು ಬೇಕೋ ಆ ಥರದ್ದೆಲ್ಲ ಐಟಮ್ಸ್ ಕೂಡ ಈ ಅಂಗಡಿಲಿತ್ತು. ನಾವು ನಮಗೇನು ಬೇಕೋ ಅದನ್ನು ಮಾತ್ರ ನೋಡ್ತಾ ಇದ್ವಿ. ಹಾಗೆ ಎಲ್ಲ ಬಜೆಟ್ ಫ್ರೆಂಡ್ಲಿನೇ ಇತ್ತು. ಸೊ ನಾವು ಕೂಡ ಕೆಲವೊಂದು ಐಟಮ್ಸ್ನ ಇಲ್ಲಿ ಪರ್ಚೇಸ್ ಮಾಡಿದ್ದೀವಿ. ಹಾಗೆ ಆಲ್ಮೋಸ್ಟ್ ತುಂಬ ಬಿಲ್ ಆಯಿತು ಕೂಡ ಇಲ್ಲಿ. ಸೊ ನಿಮಗೆ ನಾನು ಮನೆಗೆ ಹೋದ್ಮೇಲೆ ಇಲ್ಲಿ ನಾವು ಏನೇನು ತೊಗೊಂಡಿದ್ದೀವಿ ಅನ್ನೋದನ್ನು ತೋರಿಸ್ತೀನಿ. ಸೊ ಇವಾಗ ಇಲ್ಲಿ ಒಂದು ಮೇಕಪ್ ಸ್ಟೋರ್ ಬಂದಿದ್ದೀವಿ. ಇಲ್ಲಿ ಬ್ಯಾಗ್ಸ್ ಎಲ್ಲ ಸಿಗುತ್ತೆ, ಮೇಕಪ್ ಬ್ಯಾಗ್, ಬ್ಯಾಂಗಲ್ ಬ್ಯಾಗ್, ಅದೆಲ್ಲ ತಗೊಳಕಂತ ಬಂದಿದ್ದೀವಿ.
ನನ್ನ ಹಸ್ಬೆಂಡ್ ಅವ್ರಿಗೆ ಏನ್ ಬೇಕೋ ಎಲ್ಲ ತಗೊಂಡು ಇವಾಗ ಆರಾಮಾಗಿ ಕೂತಿದ್ದಾರೆ. तीन का है, कितने रुपए का है भैया ये? और दूसरा हो तो हाँ ये अच्छा है. ये भी सेम है ना, वो नहीं चाहिए. ये भी सेम है ना. ये चलो ये एक्चुअली वेलवेट कलर. ಇದು ಚೆನ್ನಾಗೈತೆ. ಈ ಅಂಗಡಿನಲ್ಲಿ ಬಳೆ ಬ್ಯಾಗ್ಸು ಹಾಗೆ ಮೇಕಪ್ ಬ್ಯಾಗು ಮತ್ತು ಸರಗಳನ್ನ ಇಟ್ಕೊಳಕ್ಕೆ, ಯಾರಿಗಾದ್ರೂ ಗಿಫ್ಟ್ ಕೊಡೋಕ್ಕೆ, ಈ ಥರ ತುಂಬ ವೆರೈಟೀಸ್ ಆಫ್ ಬ್ಯಾಗ್ಸ್ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ಒಳ್ಳೆ ಪ್ರೈಸ್ಗೆ ಅವರು ನಮಗೆ ಹಾಕ್ಕೊಟ್ರು. ಹಾಗೆ ನಾವು ತೊಗೊಂಡಿರೋದು ರಾಜಶ್ರೀ NX ಅಂತ ಒಂದು ಅಂಗಡಿ. ಸೊ ನೀವು ಕೂಡ ಹೋದರೆ ಅಲ್ಲಿ ವಿಸಿಟ್ ಮಾಡಿ ಬನ್ನಿ. ಹಾಗೆ ಅದಾದಮೇಲೆ ಇವಾಗ ನಾವು ಒಂದು ಗ್ಲಾಸ್ ವೇರ್ಸ್ ಇರುವಂತಹ ಸ್ಟೋರ್ಗೆ ಬಂದಿದ್ವಿ. ಸೊ ಇಲ್ಲಿ ನಮಗೆ ತುಂಬ ಐಟಮ್ಸ್ ಇಷ್ಟ ಆಗಿತ್ತು. ಸೊ ಈ ಸರಿ ಕೂಡ ನೋಡೋಣ ಏನೇನಿದೆ ಅಂತ ಬಂದ್ವಿ. ಎನಿ ಗ್ಲಾಸ್ ಐಟಮ್ಸ್ ನಿಮ್ಗೆ ಬೇಕಿದ್ರೆ ಅದು ಇಲ್ಲಿ ಸಿಗುತ್ತೆ. ಹಾಗೆ ಸ್ಟೀಲ್ ಐಟಮ್ಸ್ ಕೂಡ ಸಿಗುತ್ತೆ. ಮನೆಯಲ್ಲಿ ತುಂಬ ಡೆಕೋರೇಟಿವ್ ಆಗಿ ನಿಮ್ಗೆ ಏನಾದರೂ ಸೆರಾಮಿಕ್ಸು ಗ್ಲಾಸ್ ಐಟಮ್ಸ್ ಇಡೋದಾದರೆ ಈ ಅಂಗಡಿ ನಿಮಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬಹುದು. ಇದು ಚಿಕ್ಕಪೇಟೆ ಮೇನ್ ರೋಡಲ್ಲಿನೇ ಇದೆ. ಸೊ ನಾವು ಕೂಡ ಇಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿದ್ವಿ. ಅದಾದಮೇಲೆ ಇವಾಗ ನಾವು ಲೆಮನ್ ಸೋಡಾ ಕುಡಿತಾ ಇದ್ವಿ. ಇನ್ನೂ ಬೆಳಗ್ಗೆಯಿಂದ ಯಾವುದೂ ಫುಡ್ ತಿಂದಿಲ್ಲ, ಬರೀ ಜ್ಯೂಸಸ್ ಮೇಲೇ ಇರೋದು. ಸೊ ಇವಾಗ ನನ್ನ ಹಸ್ಬೆಂಡ್ ಇಲ್ಲಿ ಲೆಮನ್ ಸೋಡಾ ಇದೆ, ಇದನ್ನು ಕುಡಿದು ಹೋಗೋಣ ಅಂತ ಅಂದರು. ಸೊ ಲೆಮನ್ ಸೋಡಾನ ನಾನು ಕುಡಿದು ಮುಂದೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಹಾಗೆ ಇಲ್ಲಿವರೆಗೂ ನಾವು ಬಂದಿರೋ ಕೆಲಸ ಮೇನ್ ಏನಿತ್ತು ಅದಿನ್ನೂ ಮುಗಿದಿರಲಿಲ್ಲ. ನಮಗೆ ಐರನ್ ತವಾಯಿನ ಕಡಾಯಿ ಬೇಕಿತ್ತು ಅಲ್ವಾ. ಸೊ ಇಲ್ಲಿ ಒಂದು ಅಂಗಡಿಗೆ ಬಂದಿದ್ದೀವಿ. ಎಲ್ಲ ಅಂಗಡಿಗಳಲ್ಲೂ ಬೇರೆ ಬೇರೆ ರೇಟ್ ಹೇಳ್ತಾ ಇದ್ರು. ಸೊ ಹಾಗೆ ಕೇಳ್ತಾ ಮುಂದೆ ಹೋದ್ವಿ ನಾವು. ಒಂದು ಅಂಗಡಿಗೆ ಬಂದುಬಿಟ್ಟು ಐರನ್ ತವಾ ನೋಡ್ತಾ ಇದ್ದೀವಿ. ಸೊ ನೋಡೋಣ ಯಾವ್ದು ಸಿಗುತ್ತೆ ಅಂತ. ಒಂದು 2-3 ಅಂಗಡಿಗೆ ಹೋದ್ವಿ, ಯಾವುದು ಅಷ್ಟು ಇಷ್ಟ ಆಗಲಿಲ್ಲ. ಸೊ ಇಲ್ಲೊಂದು ಕಡೆ ಬಂದಿದ್ದೀವಿ, ಇಲ್ಲಿ ತೊಗೊಳೋ ಹಾಗೆ ಕಾಣ್ತಿದೆ. ನೋಡೋಣ, ಇಷ್ಟೊಂದು ಐಟಮ್ಸ್ ಇದೆ, ಬೈಕಲ್ಲಿ ತೊಗೊಂಡು ಹೋಗಬೇಕು. ಹಾಗೆ ಈ ಅಂಗಡಿನಲ್ಲಿ ತುಂಬ ದೊಡ್ಡ ದೊಡ್ಡ ಪಾತ್ರೆಗಳು ಕೂಡ ಇತ್ತು. ಮದುವೆ ಮನೇಲಿ ಫಂಕ್ಷನ್ಸಲ್ಲಿ ಬಳಸ್ತಾರಲ್ವ ಆ ಥರ ಪಾತ್ರೆಗಳು. ಈ ಅಂಗಡಿಗೆ ಹೆಸರು ಬೋರ್ಡ್ ಇರಲಿಲ್ಲ. ಸೊ ಹಂಗಾಗಿ ನನಗೆ ಅದನ್ನು ಕರೆಕ್ಟಾಗಿ ಎಲ್ಲಿತ್ತು ಅಂತ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಹಾಗೆ ನಮ್ಮ ಐಟಮ್ಸ್ ಎಲ್ಲ ತೊಗೊಂಡು ಇವಾಗ KR ಮಾರ್ಕೆಟಲ್ಲಿ ಹಾಗೆ ಸುಮ್ಮನೆ ತರಕಾರಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ತುಂಬ ವೆರೈಟೀಸ್ ತರಕಾರಿ ಇತ್ತು. ಬಟ್ ನಾವು ಬೈಕಲ್ಲಿ ಬಂದಿದ್ದರಿಂದ ನಮಗೆ ಬೈಕಲ್ಲಿ ಜಾಗ ಇರಲಿಲ್ಲ. ಸೊ ಹಾಗಾಗಿ ಜಾಸ್ತಿ ಏನು ತೊಗೊಳ್ಳಿಲ್ಲ. ಶಾಪಿಂಗ್ ಮಾಡಿ ಕೂತಿದ್ದೀವಿ, ಫುಲ್ ಸುಸ್ತಾಗ್ತಿದೆ. ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಅಪ್ಪ. ಚಿಕ್ಕಪೇಟೆನಲ್ಲಿ ತುಂಬ ಅಂಗಡಿಗಳು ತುಂಬ ಬೇರೆ ಬೇರೆ ಕಡೆ ಇದೆ. ಎಲ್ಲ ಐಟಮ್ಸ್ಗೂ ಸೆಪರೇಟ್ ಏರಿಯಾ ಥರನೇ ಇದೆ ಅಲ್ಲಿ. ಸೊ ನಾವು ಎಲ್ಲ ಕಡೆ ಅಡ್ಡಾಡಿಬಿಟ್ಟು ಬರೋ ಅಷ್ಟರಲ್ಲಿ ತುಂಬ ಸುಸ್ತಾಗಿತ್ತು. ಹಾಗೆ ಬಿಸಿಲು ಕೂಡ ತುಂಬ ಇತ್ತು. ಸೊ ಎಲ್ಲ ಐಟಮ್ಸ್ನ ನಾವು ಬೈಕ್ ಮೇಲೆ ಇಟ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಕೂಡ ತುಂಬ ಲೇಟ್ ಆಯಿತು. ಹಾಗೆ ನನಗೆ ತುಂಬ ಸುಸ್ತಾಗಿತ್ತು ಇಬ್ಬರಿಗೂ. ಸೊ ಮನೆಗೆ ಬಂದು ರೆಸ್ಟ್ ತೊಗೊಂಡ್ವಿ. ನಿನ್ನೆ ಚಿಕ್ಕಪೇಟೆಗೆ ಹೋಗಿ ಬಂದಮೇಲೆ ರಾತ್ರಿ ಮೂವಿಗೆ ಹೋಗಿ ಬಂದು ಎಲ್ಲ ಮತ್ತೆ ಲೇಟ್ ಆಗಿಬಿಡ್ತು. ಸೊ ಮಲ್ಕೊಂಡ್ಬಿಟ್ವಿ. ಸೊ ಇವಾಗ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇವಾಗ ನಾವು ಅನ್ಬಾಕ್ಸ್ ಮಾಡೋಕ್ಕೆ ರೆಡಿ ಆಗಿದ್ದೀವಿ. ಸೊ ಚಿಕ್ಕಪೇಟೆನಲ್ಲಿ ನಾವೇನೇನು ತಂದ್ವಿ, ಹಾಗೆ ಯಾವುದಕ್ಕೆ ಏನೇನು ಪ್ರೈಸ್ ಬಿತ್ತು ಅಂತ ನಿಮ್ಮ ಜೊತೆ ನಾವಿಬ್ರು ಶೇರ್ ಮಾಡ್ತೀವಿ. ಫಸ್ಟ್ ಒಂದು ಕಡಾಯಿ ಇದೆ, 4 ಜನಕ್ಕೆ ಆಗುವಷ್ಟು. ಸೊ ಈ ತರ ಹ್ಯಾಂಡಲ್ ಇರೋದು, ಹೆವಿ ವೇಟ್ ಇರೋದ ಬೇಕಾಗಿತ್ತು ಆಕ್ಚುಲಿ. ಯಾಕಂದ್ರೆ 4 ಜನಕ್ಕೆ ಎಟ್ ಎ ಟೈಮ್ ಆಗ್ತಿತ್ತು. ಸೊ ಅದಕ್ಕೆ ಫಸ್ಟ್ ಇದು. ಸೊ ಇದು ತುಂಬಾ ಚೆನ್ನಾಗಿದೆ, ತುಂಬಾ ದೊಡ್ಡದಾಗಿದೆ. ಇವ್ರಿಗೆ ಸ್ಟ್ರೀಟ್ ಸ್ಟೈಲ್ ಅಲ್ಲಿ ಎಗ್ ರೈಸು, ಫ್ರೈಡ್ ರೈಸು ಮತ್ತೆ ಬಜ್ಜಿ ಎಲ್ಲ ಮಾಡ್ತಾರಲ್ವಾ, ಸ್ಟ್ರೀಟ್ ಅಂಗಡಿಗಳಲ್ಲೆಲ್ಲ ಈ ತರ ಇರುತ್ತೆ. ಈ ತರ ತಗೋಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು. ಹಾಗೆ ನಮ್ಮನೇಲಿ ಇರ್ಲಿಲ್ಲ ಕೂಡ. ನಾನ್ ಸ್ಟಿಕ್ ಇತ್ತು ಒಂದು, ಬಟ್ ಅದನ್ನ ಜಾಸ್ತಿ ನಾವು ಯೂಸ್ ಮಾಡಲ್ಲ. ಸೊ ಹಂಗಾಗಿ ಇದನ್ನ ತಗೊಂಡ್ಬಂದಿದೀವಿ. ಇದು ನನ್ನ ಹಸ್ಬೆಂಡ್ ನ ಫಸ್ಟ್ ಫೇವ್ರೇಟ್. ಆಮೇಲೆ ಇದು ಎಷ್ಟು 750 ಏನೇ ಹೇಳಿದ್ರು, ಲಾಸ್ಟಿಗೆ ಬಾರ್ಗೇನ್ ಆದ್ಮೇಲೆ 500 ರೂಪೀಸ್ ಸಿಕ್ಕಿದೆ. ಓಕೆ, ಇದಿಷ್ಟು ದೊಡ್ಡ ಬಾಳ್ಗೆ ನಮ್ಗೆ ಜಸ್ಟ್ 500 ರೂಪಾಯಿ ಸಿಕ್ಕಿದೆ. ಅಮೆಝಾನ್ ಅಲ್ಲಿ ಕೂಡ ನೋಡಿದ್ವಿ, ಅಲ್ಲಿ ಎಲ್ಲ 1500, 2000 ಈ ತರ ಇತ್ತು. ಅದು ಕೂಡ ಸೇಮ್ ಸೈಜ್, ಸೇಮ್ ಡಿಸೈನ್ ಇತ್ತು. ಸೊ ಹಾಗಾಗಿ ನೋಡೋಣ ಅಂತ ಹೋಗಿದ್ದು. ಬಟ್ ನಮ್ಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ 500 ರೂಪಾಯಲ್ಲಿ ಇದು ನಮ್ಗೆ ಸಿಕ್ಕಿದೆ. ಆಮೇಲೆ 12 ಇಂಚ್ ಹಾಗೆ ಇದು 12 ಇಂಚ್ ಕಡಾಯಿ. ನೆಕ್ಸ್ಟ್ ಸೊ ಇವಾಗ ನೆಕ್ಸ್ಟ್ ಐಟಮ್ ಇದು ರೊಟ್ಟಿ ಮಾಡೋದು. ಸೊ ಇದು ಚುಚಗ ಅಂತ ಹೇಳ್ತಾರೆ ನಮ್ಮ ಹತ್ರ. ರೊಟ್ಟಿ ಎಲ್ಲ ಮಾಡ್ತೀವಲ್ವಾ, ಅದಕ್ಕೆ ನನ್ಗೆ ತುಂಬಾ ಆಸೆ ಇತ್ತು ಈ ತರ ಒಂದು ತಗೋಬೇಕು ಅಂತ. ನನ್ನ ಹತ್ರ ನಾರ್ಮಲ್ ಆಗಿ ಚೌಕ ಇರುತ್ತಲ್ವಾ, ಆ ತರ ಇತ್ತು. ಬಟ್ ಇದು ಸಿಕ್ಕಿದ್ದು ಖುಷಿ ಆಯ್ತು. ಇದಕ್ಕೂ ಕೂಡ 100 ರೂಪೀಸ್ ಅಷ್ಟೇ ಕೊಟ್ಟಿದೀವಿ. ಬೇಕಾಗಿರೋ ಸ್ಪೂನ್ ಇದೆ, ದೊಡ್ಡ ಕಡಾಯಿಗೆ. ಇದು 6 ಇಂಚ್. ಸೊ ಅದು 12 ಇಂಚ್. ಅದಕ್ಕೆ ತಕ್ಕಂತ ಮಾಡಕ್ಕೆ ಇದು ಸ್ಟ್ರೀಟ್ ಫುಡ್ ಅಲ್ಲಿ ಮಾಡ್ತಾರಲ್ಲ ಆ ತರ 100 ರೂಪೀಸ್ ಇದು. ನಾನು ಹೇಳಿದ್ನಲ್ವಾ, ಪಕ್ಕಾ ಪ್ರೊಫೆಷನಲ್ ಶೆಫ್ ತರ ಇವಾಗ ನನ್ನ ಹಸ್ಬೆಂಡ್ಗೆ ಆಸೆ ಇದೊಂದು ತೆಗೆದಿಡ್ತೀನಿ. ನನ್ನ ಹಸ್ಬೆಂಡ್ಗೆ ಈ ತರ ಎಗ್ ರೈಸ್ ಎಲ್ಲ ಮಾಡ್ಕೊಂಡು ನೋಡಿ, ಈ ತರ ಮಾಡೋ ಆಸೆ. ಸೊ ಹಂಗಾಗಿ ಒಂದು ಕಂಪ್ಲೀಟ್ ಕಾಂಬೋ ಸಿಕ್ಕಿದೆ ಇವಾಗ ಅವರಿಗೆ. ಸೊ ಇದು ಅವರ ಮೋಸ್ಟ್ ಫೇವ್ರೇಟ್.
ನೆಕ್ಸ್ಟ್ ಬಂದು ಇಷ್ಟೊಂದು ಮಾವಿನಕಾಯಿ ಜಸ್ಟ್ 100 ರೂಪೀಸ್. ವಾವ್. ಇದೊಂದು ಕಡಿಮೆ. ಹಾಗೆ ನಾವು ಬರುವಾಗ ಅಲ್ಲಿ KR ಮಾರ್ಕೆಟ್ ಹತ್ರ ಬಂದ್ವಿ ಅಲ್ವಾ, ಅಲ್ಲಿ ನಮ್ಗೆ ಮಾವಿನಕಾಯಿ ಸಿಕ್ತು. ಇದಿಷ್ಟು ಸೇರ್ಬಿಟ್ಟು ಅಂದ್ರೆ ಅರೌಂಡ್ 8 ಪೀಸಸ್ ಇದೆ. 8 ಮಾವಿನಕಾಯಿಗೆ ನಮ್ಗೆ ಬರೀ 100 ರೂಪೀಸ್ ಮಾತ್ರ ಬಿದ್ದಿದ್ದು. ಹಣ್ಣು ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದು 100 ರೂಪೀಸ್ ಅಷ್ಟೇ ಸಿಕ್ಕಿರೋದು. ನೆಕ್ಸ್ಟ್ ಗಾರ್ಲಿಕ್ ಓಪನ್ ಇರೋದು. ಹಾಗೆ ಇದು ಬೆಳ್ಳುಳ್ಳಿ ಓಪನ್ ಮಾಡಿಟ್ಟಿದ್ರಲ್ವಾ, ಇದನ್ನ ತಂದಿದೀವಿ. ಕೆಜಿ 160, 1/4 ಕೆಜಿ ತಗೊಂಡಿದೀವಿ 250 ಗ್ರಾಮ್. ಸೊ 40 ರೂಪೀಸ್. ಓಕೆ. ಬೆಳ್ಳುಳ್ಳಿ ಸುಲಿದಿರೋದಕ್ಕೆ 1 ಕೆಜಿ 160 ರೂಪಾಯಿ ಹೇಳಿದ್ರು. ಸೊ 40 ರೂಪಾಯಿ ಕೊಟ್ಟು 1/4 ಕೆಜಿ ತಂದಿದ್ದೀವಿ. ಊಟದ ಪ್ಲೇಟ್. ನನ್ನ ದೊಡ್ಡ ಆಸೆ, ನನ್ಗೆ ತುಂಬಾ ದಿನದಿಂದ ಸ್ಟೀಲ್ ಪ್ಲೇಟ್ಸ್ ತಗೋಬೇಕು ಅಂತ ಇತ್ತು. ನಮ್ಮ ಮನೇಲಿ ನಾವು ಮುಂಚೆಯಿಂದ ಅದು ಡಿನ್ನರ್ ಸೆಟ್ ಪ್ಲೇಟ್ಸ್ ಬರುತ್ತಲ್ವಾ, ಸೆರಾಮಿಕ್ ಪ್ಲೇಟ್ಸ್, ಅದನ್ನೇ ಬಳಸ್ತಾ ಇದ್ವಿ. ಸೊ ಇವಾಗ ಅದು ಒಂದೊಂದಾಗಿ ಹೋಗಿದೆ, ನಮ್ಮ ಹತ್ರ ಇಲ್ವೇ ಇಲ್ಲ ಆಗಿತ್ತು. ಹಂಗಾಗಿ ನಾನು ತಗೋಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಹಂಗ ಹೋಗ್ಬಿಟ್ಟು ನಾನು ಒಂದು ಅರ್ಧ ಡಜನ್ ಅಂದ್ರೆ 6 ಪೀಸಸ್ ಆಫ್ ಪ್ಲೇಟ್ಸ್ ತಂದಿದ್ದೀನಿ. ಸೊ ಪ್ರತಿಯೊಂದು ಪ್ಲೇಟ್ಗೆ ನಮ್ಗೆ ಅಂದ್ರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಹೆವಿ ಆಗಿದೆ. ಸೊ ಹಂಗಾಗಿ 1 ಪ್ಲೇಟ್ಗೆ ನಮ್ಗೆ 100 ರೂಪೀಸ್ ಬಿದ್ದಿದೆ. ಸೊ 6 ಪ್ಲೇಟ್ಗೆ 600 ರೂಪಾಯಿ. ಸೊ ಇದು ನನ್ನ ಫೇವ್ರೆಟ್. ನೆಕ್ಸ್ಟ್ ಒಂದು ಆಮ್ಲೆಟ್ ತವಾ. ಇದು ಹೆವಿ ವೇಟ್ ಇದೆ. ಆಮೇಲೆ ಇದು 12 ಇಂಚ್ ಇದು. 12 ಇಂಚ್ ಜಸ್ಟ್ 200 ರೂಪೀಸ್. ಅಮೆಝಾನ್ ಅಲ್ಲಿ ಮಿನಿಮಮ್ 500 ಇತ್ತು ಒಂದ್ ಈ ತರದಕ್ಕೆ. ಹಾಗೆ ಅದು ಸೈಜ್ ಕೂಡ ಚಿಕ್ತಿತ್ತು. ಇದು ನಮ್ಗೆ ಎಷ್ಟು ಇಂಚು? 12 ಇಂಚ್. ಓಕೆ, 12 ಇಂಚಿನ ಕಡಾಯಿ. ಅದು ಇಷ್ಟೊಂದು ಹೆವಿ ಇರೋದು ನಮ್ಗೆ ಸಿಕ್ಕಿರೋದು ಬರೀ 200 ರೂಪೀಸ್ಗೆ. 200 ರೂಪಾಯಿಗೆ ಇಷ್ಟು ಚೆನ್ನಾಗಿ ಕ್ವಾಲಿಟಿ ಇರುವಂತಹ ನಮ್ಗೆ ಒಂದು ತವಾ ಸಿಕ್ಕಿದೆ. ಸೊ ಇದು ಕೂಡ ಒಂದು ಒಳ್ಳೆ ಪರ್ಚೇಸ್. ನೆಕ್ಸ್ಟ್ ಇದು ದೋಸಾ ಹಂಚು. ಇದು ಅದಕ್ಕಿಂತ ದೊಡ್ಡದು. ಇದು 200. ಕಿಚನ್ ಸ್ಮಾರ್ಟ್ ವರ್ಕಿಗೆ. ಇವಾಗ ನೆಕ್ಸ್ಟ್ ನಾವು ಚಿಕ್ಕಪೇಟೆಯಲ್ಲಿ ನಾವು ಒಂದು ಗ್ಲಾಸಸ್ ಇರುವಂತಹ ಅಂದ್ರೆ ಗಾಜಿನ ಐಟಮ್ಸ್ ಇರುವಂತಹ ಒಂದು ಶಾಪಿಗೆ ಹೋಗಿದ್ವಿ. ಅಲ್ಲಿ ಈ ಐಟಮ್ಸ್ ನ ತಗೋ ಬಂದಿದೀವಿ. ಸೊ ಇವು ಈ ತರ ಪುಟಾಣಿ ಆಗಿರುವಂತಹ ಬೌಲ್ಸ್ ನಂಗೆ ತಗೋಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಹಂಗಾಗಿ ತಗೊಂಡಿದೀವಿ. 1 ಬೌಲ್ಗೆ ಜಸ್ಟ್ 10 ರೂಪೀಸ್. ಸೊ ನಾನು 6 ಪೀಸ್ ತಗೊಂಡಿದ್ದೀನಿ. ಸೊ ಹಂಗಂದ್ರೆ ಒಂದು 60 ರೂಪೀಸ್ ಕೊಟ್ಟು ನಾವು ಈ ತರ 6 ಬೌಲ್ಸ್ ನ ತಗೊಂಡಿದ್ದೀನಿ. ನೆಕ್ಸ್ಟ್ ಓಕೆ, ಇವಾಗ ಬೇಸಿಗೆ ಬಂದಾಗಿಂದ ನಮ್ಗೆ ನಿಜವಾಗ್ಲೂ ತಂಪಾಗಿರೋ ಏನಾದ್ರೂ ಫ್ರೂಟ್ ಸಲಾಡು ಹಾಗೆ ಐಸ್ ಕ್ರೀಮ್ ಆ ತರ ತಿನ್ಬೇಕು ಅಂತ ಆಸೆ ಆಗ್ತಾ ಇತ್ತು. ಸೊ ಇವತ್ತಿನವರೆಗೂ ಮಾಡಿರ್ಲಿಲ್ಲ. ಬಟ್ ಇನ್ನೆಲ್ಲಿ ಹೋದಾಗ ನಮ್ಗೆ ಇದು ಐಸ್ ಬೌಲ್ ಸಿಕ್ತು, ಐಸ್ ಕ್ರೀಮ್ ಹಾಕೊಂಡು ತಿನ್ನಕ್ಕೆ. ಹಾಗೆ ಫ್ರೂಟ್ ಸಲಾಡ್ ಹಾಕೋಕೆ ಕೂಡ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅಂತ ನಮ್ಗೆ ಇಷ್ಟಪಟ್ಟು ನಾವು ತಂದಿದೀವಿ. ಇದಕ್ಕೆ ಎಷ್ಟು ಪ್ರೈಸು? 6 ಪೀಸ್ 300. ಓಕೆ, 6 ಪೀಸ್ಗೆ ನಮ್ಗೆ ಈ ತರ ಬರೀ 300 ರೂಪೀಸ್ಗೆ ಸಿಕ್ಕಿದೆ. ಇದು ಕೂಡ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಹಾಗೆ ಇದು ಬಂದ್ಬಿಟ್ಟು ರೆಡ್ ಚೆರಿ ಅಂತ ಅನ್ನೋ ಒಂದು ಬ್ರ್ಯಾಂಡ್ ಇದು. ಸೊ ಇದನ್ನ ತಂದಿದೀವಿ ಅಂದ್ಮೇಲೆ ಆದಷ್ಟು ಬೇಗ ಫ್ರೂಟ್ ಸಲಾಡ್ ಮಾಡಿ ಇದನ್ನ ಎಂಜಾಯ್ ಮಾಡೋಣ. ನೆಕ್ಸ್ಟ್ ಬಂದು ಇದೊಂದು ಮಲ್ಟಿಪರ್ಪಸ್ ಬುಟ್ಟಿ. ಇದು ಈ ತರ ಆಗತ್ತೆ. ಈ ತರ ಮಾಡಿದ್ರೆ ಏನೋ ಒಂದು ಸ್ಟ್ಯಾಂಡ್. ನೆಕ್ಸ್ಟ್ ಹೆಂಗಪ್ಪ ಇದು ಮಾಡಿ ತೋರಿಸಿದ ಮಿಡಲ್ ಪೋರ್ಷನ್ ಹೇಳಿ. ಇದು 1 ಶೇಪ್. ನೆಕ್ಸ್ಟ್ ಇದು ಒಂಥರ. ಇದು ಹೀಗಿಟ್ರೆ ರೊಟ್ಟಿ ಹಂಚ್ ತರ ಆಗುತ್ತೆ ಅಂತ ಹೇಳಿದ್ರು. ಇದು ಫಸ್ಟ್ ಇದೊಂಥರ ರೊಟ್ಟಿ ಇಡಕ್ಕೆ. ನೆಕ್ಸ್ಟ್ ಹಿಂಗ್ ಬಂದ್ರೆ ಹಾಗೆ ಈ ತರ ಮಾಡಿದ್ರೆ ಫ್ರೂಟ್ಸ್ ಎಲ್ಲ ಇಡಬಹುದು ಇದ್ರಲ್ಲಿ ಅಂತ. ಸೊ ಫ್ರೂಟ್ ಬೌಲ್ ಆಗಿ ಕೂಡ ಕೆಲಸ ಆಗುತ್ತೆ. ಆಮೇಲೆ ಲಾಸ್ಟ್ ಈ ತರ ಇಟ್ರೆ ಏನಾದ್ರೂ ಸ್ಪ್ಯಾಚುಲಾ, ಚಮಚಗಳು ಅದನ್ನೆಲ್ಲ ಇದ್ರಲ್ಲಿ ಇಡಬಹುದು. ಹಾಗೆ ಲಾಸ್ಟ್ ಬಂದು ಈ ತರ ಒಂದು ಬಿನ್ ಶೇಪ್ ಬಂದಿದೆ. ಸೊ ಇದರಲ್ಲಿ ಕೂಡ ನಾವು ಫ್ರೂಟ್ಸ್ ಇಡಬಹುದು, ತರಕಾರಿ, ಈರುಳ್ಳಿ, ಬೆಳ್ಳುಳ್ಳಿ ಈ ತರ ಎಲ್ಲಾನು ಇಡಬಹುದು. ಸೊ ಇದು ಕೂಡ ತುಂಬಾ ಚೆನ್ನಾಗಿ ಅನಿಸ್ತು. ಹಾಗೆ ಇದು ಮಲ್ಟಿಪರ್ಪಸ್ ಅಲ್ವಾ, ಇಷ್ಟ ಆಯ್ತು. ಇದಕ್ಕೆಷ್ಟು? 120. ಜಸ್ಟ್ 120 ರೂಪೀಸ್ಗೆ ನಮ್ಗೆ ಇದು ಸಿಕ್ಕಿದೆ. ಇದು ಕೂಡ ಚೆನ್ನಾಗಿದೆ, ಸ್ಟೀಲ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಸ್ಟ್ಯಾಂಡ್. ಸೊ ನಾನು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡ್ತಾ ಇದ್ದೆ, ಇದು ಒಂಥರ ವೈರಲ್ ಸ್ಟ್ಯಾಂಡ್. ಈ ತರ ನೀವು ನೋಡಿರಬಹುದು. ಆ ಕಡೆ ಈ ಕಡೆ 2 ಗೊಂಬೆಗಳಿರುತ್ತೆ, ಮಿಡಲ್ ಸ್ಟ್ಯಾಂಡ್ ಬರುತ್ತೆ. ಇದ್ರ ಮೇಲೆ ನಾವು ಏನ್ ಬೇಕಿದ್ರು ವಸ್ತುಗಳನ್ನ ಇಟ್ಕೋಬಹುದು. ಸೊ ಇದನ್ನ ನೆಕ್ಸ್ಟ್ ಟೈಮ್ ಓಪನ್ ಮಾಡಿದಾಗ ನಿಮ್ಗೆ ತೋರಿಸ್ತೀನಿ. ಇದು ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಇದಕ್ಕೆ ಬರೀ 100 ರೂಪೀಸ್ ಕೊಟ್ಟು ನಾವು ತಂದಿದೀವಿ. ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇದು.
ನನಗೆ ತುಂಬಾ ಇಷ್ಟ ಆಯ್ತು. ಮನೆಯಲ್ಲಿ ಕೆಲವೊಂದ್ಸರಿ ಚಿಕ್ಕ ಪುಟ್ಟ ಐಟಮ್ಸ್ ಕರ್ಕೊಳ್ಳೋದಿರುತ್ತೆ, ಅಂದ್ರೆ ಒಂದೊಂದ್ಸರಿ ಬೆಳ್ಳುಳ್ಳಿ ಕರಿಬೇಕಾಗಿರುತ್ತೆ. ಆ ಟೈಮಲ್ಲಿ ಒಂದು ಚಿಕ್ಕದಾಗಿರುವಂತಹ ಒಂದು ಈ ತರ ಫ್ರೈ ಇದು ಬೇಕಾಗಿತ್ತು ನನಗೆ ಫ್ರೈಯಿಂಗ್ಗೆ. ಸೊ ಹಾಗಾಗಿ ಒಂದು ತಗೊಂಡಿದ್ದೀನಿ. ಇದಕ್ಕೆ ಜಸ್ಟ್ 50 rupees ಕೊಟ್ಟಿದೀವಿ. ಸೊ ನನ್ಗೆ ತುಂಬಾ ಇಷ್ಟ ಆಯ್ತು. ಹಾಗೆ ಇದ್ರ ಜೊತೆಗೆ ಒಂದು ದೊಡ್ಡದು ಕೂಡ ತಗೊಂಡಿದೀವಿ. ಏನಾದ್ರೂ ಜಾಸ್ತಿ ಪ್ರಮಾಣದಲ್ಲಿ ಕರಿಯುವಾಗ ಇದು ನಮ್ಗೆ ಹೆಲ್ಪ್ ಆಗುತ್ತೆ. ಇದು ನನ್ನ ಹಸ್ಬೆಂಡ್ ಫೇವ್ರೇಟ್. ಅದು 200. ಹಾಗೆ ಇದಕ್ಕೆ ಬರೀ 200 ರೂಪಾಯಿ. ಒಂದು ಟೀ ಸೋಸೋದು. ಹಾ, ಹಾಗೆ ಅದ್ರ ಜೊತೆಗೆ ಒಂದು ಟೀ ಸೊಸಕೆ ಅಂತ ಒಂದು ಇದನ್ನ ತಗೊಂಡಿದೀವಿ, ಸ್ಟ್ರೈನರ್ ನ. ನೆಕ್ಸ್ಟ್ ಆರೆಂಜ್ ಜ್ಯೂಸ್. ಓಕೆ, ಇವಾಗ ಇದೊಂದು ಆರೆಂಜ್ ಜ್ಯೂಸರ್ ತಗೊಂಡಿದೀವಿ. ಮನೇಲಿ ನಾವು ಆರೆಂಜಸ್ ಮೋಸಂಬಿ ತುಂಬಾ ತಂದಿರ್ತೀವಿ. ಅದನ್ನ ಇವರು ಜ್ಯೂಸ್ ಮಾಡ್ಬೇಕು ಅಂತ ಜ್ಯೂಸರ್ ಅಲ್ಲಿ ಹಾಕ್ದಾಗ ತುಂಬಾ ಕಹಿ ಆಗ್ಬಿಡುತ್ತೆ. ಸೊ ಹಂಗಾಗಿ ಒಂದು ಇದು ತುಂಬಾ ಚೆನ್ನಾಗಿ ಅನಿಸ್ತು. ಸೊ ಹಂಗಾಗಿ ಆರೆಂಜ್ ಜ್ಯೂಸರ್ ನ ತಗೊಂಡಿದೀವಿ. ಜಸ್ಟ್ ಸ್ಕ್ವೀಸ್ ಮಾಡ್ತಾ ಹೋಗೋದು, ಜ್ಯೂಸ್ ಕೂಡ ರೆಡಿ ಆಗುತ್ತೆ. ಹಾಗೆ ಇದಕ್ಕೆ ಎಷ್ಟು ರೂಪಾಯಿ? 100. ಇದು ಕೂಡ ಬರೀ 100 rupeesಗೆ ಸಿಕ್ಕಿದೆ. ಹಾಗೆ ಇದು ಒಂದು ಆಯಿಲ್ ಯೂಸ್ ಮಾಡಕ್ಕೆ, ದೋಸೆ ಮಾಡುವಾಗ, ಏನಾದ್ರೂ ಅಡುಗೆ ಮಾಡುವಾಗ ಎಣ್ಣೆ ಹಚ್ಬೇಕಿರುತ್ತಲ್ವಾ ಚಪಾತಿ ಮಾಡುವಾಗ. ಸೊ ಅದಕ್ಕೆ ಈ ಬಾಕ್ಸ್ ಅಲ್ಲಿ ಎಣ್ಣೆ ಹಾಕ್ಬಿಟ್ರೆ ಇದು ಮೇಲ್ಗಡೆಯಿಂದ ಈ ತರ ಬರುತ್ತೆ. ಮುಂದೆ ಯೂಸ್ ಮಾಡುವಾಗ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಹಾಗೆ ಇದಕ್ಕೆ ಬರೀ 100 rupees. ಇದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಮತ್ತೆ ಸಿಲಿಕಾನ್ ಬ್ರಷ್ ಇರೋದ್ರಿಂದ ಇದು ಸ್ವಲ್ಪ ವರ್ತ್ ಅಂತ ಅನಿಸ್ತು. ಹಾಗೆ ಇದು ನಮ್ಮ ಮೋಸ್ಟ್ ಫೇವ್ರೆಟ್, ತೋರಿಸ್ತೀವಿ ಏನು ಅಂತ. ಮಲ್ಟಿಪರ್ಪಸ್ ಚಾಪರ್. ಸೊ ಇದು ಒಂದು ಬಾಕ್ಸ್, ಇದು ತೆಗಿತರ ತೋರಿಸ್ತೇನೆ. ಮಲ್ಟಿಪರ್ಪಸ್ ಚಾಪರ್. ಸೊ ಇದು ಒಂದು ಮಲ್ಟಿಪರ್ಪಸ್ ಚಾಪರ್. ಸೊ ಇದನ್ನ ನಾವು ಮಜ್ಜಿಗೆ ಮಾಡಕ್ಕೆ, ಹಾಗೆ ತುಂಬಾ ತರಕಾರಿಗಳಂದ್ರೆ ಒಂದೇ ಸರ್ತಿಗೆ 2-3 ಈರುಳ್ಳಿ ಅಥವಾ ಟೊಮ್ಯಾಟೊ ಎಲ್ಲಾನು ನಾವು ಚಾಪ್ ಮಾಡಕ್ಕೆ ಬೇಕು ಅಂತ ಇದನ್ನ ತಗೊಂಡಿರೋದು. ಮನೇಲಿ ಒಂದಿತ್ತು, ಅದು ಆಲ್ರೆಡಿ ಹಳೇದಾಗಿದೆ, ಹಾಗೆ ಮುರಿದೋಗ್ಬಿಟ್ಟಿದೆ. ಅದು ಕರೆಕ್ಟ್ ಆಗಿ ಇದ್ರಲ್ಲಿ ಚಾಪ್ ಆಗಲ್ಲ. ಸೊ ಹಂಗಾಗಿ ಇದನ್ನ ತಗೊಂಡಿದೀವಿ. ಸೊ ವೈರ್ ಇದ್ರೆ ಕಟ್ ಆಗತ್ತಲ್ಲ. ಸೊ ಇದನ್ನ ಈ ತರ ಮಾಡಿದ್ರೆ ಈಸಿಯಾಗಿ ಪ್ರೆಸ್ ಆಗ್ತಾ ಹೋಗುತ್ತೆ, ಹಾಗೆ ಬೇಗ ಕೂಡ ಬರುತ್ತೆ, ಹಾಗೆ ಬೇಗ ಕೂಡ ಚಾಪ್ ಆಗುತ್ತೆ. ಹಾಗೆ ಇದಿರೋದು ಮಜ್ಜಿಗೆ ಮಾಡಕ್ಕೆ ಅಂತ ಹೇಳಿದ್ದಾರೆ. ಸೊ ಮಜ್ಜಿಗೆ ಕೂಡ ಇದರಲ್ಲಿ ನಾವು ಆರಾಮಾಗಿ ಮಾಡಬಹುದು. ಎಷ್ಟು ಪ್ರೈಸ್? 240. 240 ರೂಪಾಯಿಗೆ ನಮ್ಗೆ ಈ ಒಂದ್ ಸೆಟ್ ಸಿಕ್ಕಿದೆ. ಆಕ್ಚುಲಿ ಇದ್ರ MRP ಬಂದು ಜಾಸ್ತಿನೇ ಇತ್ತು. ಬಾಕ್ಸ್ ಆಕ್ಚುಲಿ ಇದ್ರದ್ದು MRP ಬಂದ್ಬಿಟ್ಟು 999 ಅಂತ. ಆನ್ಲೈನ್ ಇದನ್ನ ಪರ್ಚೇಸ್ ಮಾಡಕ್ ಹೋದ್ರೆ ನಮ್ಗೆ ಸಮ್ವೇರ್ ಬಿಟ್ವೀನ್ 500 to 600 ಇದು ನಮ್ಗೆ ಸಿಗುತ್ತೆ. ಬಟ್ ಇದನ್ನ ನಾವು ಅವ್ರ ಅಂಗಡಿಲಿ ಹೋಲ್ಸೇಲ್ ರೇಟ್ ಅಲ್ಲಿ ತಗೊಂಡಿದ್ದಕ್ಕೆ ನಮ್ಗೆ ಇದು ಬರೀ 240 rupees ಕೊಟ್ಟಿದ್ದಾರೆ. ನಮಗ್ ನಿಜವಾಗ್ಲೂ ಒಂದು ಒಳ್ಳೆ ಪರ್ಚೇಸ್ ಅನಿಸ್ತು. ಸೊ ಇದನ್ನ ನಾವು ಅಲ್ಲಿ ತಗೊಂಡಿದ್ದಕ್ಕೆ ಒಂದು ಹೋಲ್ಸೇಲ್ ಅಂಗಡಿಲಿ ಒಂದು ಒಳ್ಳೆ ಪರ್ಚೇಸ್ ಅಂತ ಅನಿಸ್ತು. ಹಾಗೆ ಇದನ್ನ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಬೆಳಗ್ಗೆ ಆಫೀಸ್ಗೆ ಹೋಗುವಾಗ ಬೇಗ ಬೇಗ ಕಟ್ ಮಾಡಕ್ ಆಗಲ್ಲ. ಸೊ ಇದು ಈಸಿ ಮೆಥಡ್ ಅಂತ ಹೇಳ್ಬೋದು. ಕಾರ್ ಕ್ಲೀನಿಂಗ್ 100 rupees ತಗೊಂಡು. ಓಕೆ, ನೆಕ್ಸ್ಟ್ 100 rupees ಕೊಟ್ಟು ಒಂದು ಕಾರ್ ಕ್ಲೀನಿಂಗ್ ಗೆ ಒಂದು ಮೈಕ್ರೋ ಫೈಬರ್ ಗ್ಲೌಸ್ ತಗೊಂಡಿದೀವಿ. ಇದನ್ನ ತೋರಿಸಿದ್ರು ಅವರು ಡೆಮೋ ಕೊಟ್ಟು, ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ಹಾಗಾಗಿ 100 rupees ವರ್ತ್ ಅಂತ ಆಗುತ್ತೆ. 50 rupees. ನೆಕ್ಸ್ಟ್ ಬಂದು ಈ ತರ ಒಂದು ಹೋಲ್ಡರು, ಏನಾದ್ರೂ ಬಿಸಿ ಇರೋ ಹಂಚು ಡಬ್ರಿ ಈ ತರ ಹಿಡಿಯುವಾಗ ನಮ್ಗೆ ಈಸಿ ಆಗ್ಲಿ ಅಂತ ಒಂದು ಈ ತರ ಎತ್ತಕ್ಕೆ. ಇದು ತುಂಬಾ ಚೆನ್ನಾಗಿದೆ. ಇದಕ್ಕೆ ಎಷ್ಟು ರೂಪಾಯಿ? 50. ಇದು ಕೂಡ ಜಸ್ಟ್ 50 rupees. ಹಾಗೆ ಇದು ನಾನು ಹೋಳಿಗೆ ಮಾಡುವಾಗ, ಅಕ್ಕಿ ರೊಟ್ಟಿ ಮಾಡುವಾಗ, ತಾಲಿಪಟ್ ಮಾಡುವಾಗ ಆಲ್ಮೋಸ್ಟ್ ಕೌಂಟರ್ ಟಾಪ್ ಮೇಲೆ ಪ್ಲಾಸ್ಟಿಕ್ ಯೂಸ್ ಮಾಡಿ ಮಾಡ್ತಾ ಇದ್ದೆ. ಹಾಗೆ ನಮ್ಮ ಮನೇಲಿ ತಂದು ಕೊಟ್ಟಿದ್ರು ಒಂದು, ಆಲ್ರೆಡಿ ಇದು ತುಂಬಾ ಹಳೇದಾಯ್ತು, 1 year ಮೇಲೆ ಆಗಿದೆ ಅಲ್ವಾ. ಸೊ ಹಾಗಾಗಿ ಒಂದು ಸಿಲಿಕಾನ್ ಈ ತರ ಒಂದು ಹೋಳಿಗೆ ಪೇಪರ್ ತಗೊಂಡಿದ್ದೀನಿ. ಇದನ್ನ ನಾವು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡಬಹುದು. ಹೋಳಿಗೆ, ಚಪಾತಿ ಏನೇ ಮಾಡೋಕ್ಕೂ ಯೂಸ್ ಮಾಡಬಹುದು. ಹಾಗೆ ಕೌಂಟರ್ ಟಾಪ್ ಕೂಡ ತುಂಬಾ ಕ್ಲೀನ್ ಆಗಿರುತ್ತೆ. ಸೊ ಇದನ್ನ ತಗೋಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಇದನ್ನ ತಗೊಂಡಿದೀವಿ. ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 100 rupees. ಆನ್ಲೈನ್ ಅಲ್ಲಿ ನೀವೇ ನೋಡಬಹುದು 200 to 250 rupees ನಮಗೆ ಇದು ಸಿಗುತ್ತೆ. ನಾನು ಕೂಡ ನೋಡಿದೀನಿ. ಸೊ ಇದು ಜಸ್ಟ್ 100 rupees. ಇವಾಗ ನೆಕ್ಸ್ಟ್ ಬಂದು ಒಂದು ತುಂಬಾ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್. ವಾವ್, ಎಷ್ಟು ಹೆವಿ ಇದೆ ಗೊತ್ತಾ? ಅಂದ್ರೆ ನಾವು ಮನೇಲಿ ತೆಂಗಿನಕಾಯಿ ತಗೊಬಂದಿರ್ತೀವಿ ಅಲ್ವಾ, ಅದನ್ನ ಬೀಟ್ ಮಾಡಕ್ಕೆ, ಒಡೆಯಕ್ಕೆ ತುಂಬಾ ಕಷ್ಟ ಇರುತ್ತೆ. ಹಾಗೆ ಕ್ಲೀನ್ ಸರ್ಫೇಸ್ ಇರೋದಿಲ್ಲ ಒಡೆಯಕ್ಕೆ. ಸೊ ಇದು ಒಂದು ಈಸಿ ಆಗಿರುವಂತಹ ಡಿವೈಸ್ ಅಂತ ಹೇಳ್ಬೋದು. ಇದ್ರ ಮೇಲೆ ನಾವು ತೆಂಗಿನಕಾಯಿನ ಹೊಡೆದ್ರೆ ಅದ್ರಲ್ಲಿ ಬೀಳುವಂತಹ ನೀರು ಕೂಡ ಇದೇ ಪ್ಲೇಟ್ ಅಲ್ಲಿನೇ ಬೀಳುತ್ತೆ. ಜಾಸ್ತಿ ಎಲ್ಲ ಏನ್ ಸರ್ಫೇಸ್ ಗಲೀಜಾಗಲ್ಲ. ಹಾಗೆ ಒಂದು ಈಸಿ ಮೆಥಡ್ ಅಂತ ಹೇಳ್ಬೋದು ಇದನ್ನ ನಾವು ತೆಂಗಿನಕಾಯಿ ಹೊಡೆಯಕ್ಕೆ. ನಾನು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ನೋಡಿದ್ದೆ ವೈರಲ್ ತೆಂಗಿನಕಾಯಿ ಹೊಡೆಯುವಂತಹ ಮಷಿನ್ಸ್ ಗಳನ್ನ. ಸೊ ನಮ್ಗೆ ನಿನ್ನೆ ಇದು ಸಿಕ್ತು. ಇದು ಕೂಡ ತುಂಬಾ ಹೆವಿ ಇದೆ, ತುಂಬಾ ಒಳ್ಳೆ ಕ್ವಾಲಿಟಿ ಇದು. ಇದಕ್ಕೆ ಎಷ್ಟು ಪ್ರೈಸ್? 220. 565 ಓಕೆ, ಇದ್ರದ್ದು MRP ಬಂದ್ಬಿಟ್ಟು 565 ಇದೆ. ಸೊ ನಮಗಿದು ಸಿಕ್ಕಿರೋದು ಬರೀ 220 ರೂಪಾಯಿಗೆ. ಸೊ ಇದು ಕೂಡ ಒಳ್ಳೆ ಪ್ರೈಸು.
ನಾವು ಈ ಎಲ್ಲ ವಸ್ತುಗಳನ್ನ ಒಂದು ಹೋಲ್ಸೇಲ್ ಅಂಗಡಿನಲ್ಲಿ ತಂದಿದೀವಿ. ಸೊ ಅಲ್ಲಿ ಒಂದು ಒಳ್ಳೆ ರೇಟ್ಗೆ ಹಾಕೊಟ್ಟಿದ್ದಾರೆ. ಇದೇ ತರ ತುಂಬಾ ಹೋಲ್ಸೇಲ್ ಅಂಗಡಿಗಳಿದೆ ಅಲ್ಲಿ ಚಿಕ್ಕಪೇಟೆನಲ್ಲಿ. ಸೊ ಇವೆಲ್ಲ ಒಂಥರ ಸ್ಮಾರ್ಟ್ ಕಿಚನ್ ಯುಟೆನ್ಸಿಲ್ಸ್ ಅಂತ ಹೇಳ್ಬೋದು. ನೀವೇ ನೋಡಿರ್ಬೋದು, ಜ್ಯೂಸರ್, ಈ ತರ ಹೋಲ್ಡರ್ ಆಗಿರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ಇಲ್ಲಿ ಇದು ಒಂದು ರ್ಯಾಂಡಮ್ ಶಾಪ್ಸ್ ಅಲ್ಲಿ ಹೋಗ್ತಾ ತಗೊಂಡ್ಬಂದಿದೀವಿ. ನಮ್ಗಂತೂ ತುಂಬಾ ಇಷ್ಟ ಆಯ್ತು. ನೀವು ಕೂಡ ಚಿಕ್ಕಪೇಟೆಗೆ ಹೋದ್ರೆ ಈ ತರ ಸ್ಮಾರ್ಟ್ ಯುಟೆನ್ಸಿಲ್ ಇರುವಂತಹ ಅಂಗಡಿಗಳು ಸಿಗುತ್ತೆ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಇವಾಗ ನನ್ ಶಾಪಿಂಗ್ ಬಂತು. ನನ್ಗೆ ಈ ತರ ಒಂದು ಬಳೆ ಬಾಕ್ಸ್ ತಗೋಬೇಕು ಅಂತ ತುಂಬಾ ಆಸೆ ಇತ್ತು. ತುಂಬಾ ದಿನದಿಂದ ತಗೊಳಕ್ ಆಗ್ತಾನೆ ಇರ್ಲಿಲ್ಲ. ಎಲ್ಲೋ ಕಡೆ ಹೋದಾಗ ತಗೋತಿದ್ದೆ, ನೋಡ್ತಿದ್ದೆ, ಬರ್ತಿದ್ದೆ, ಏನಕ್ಕೂ ಮನ್ಸಾಗ್ತಿರ್ಲಿಲ್ಲ. ಬಟ್ ನಿನ್ನೆ ಹೋದಾಗ ತುಂಬಾ ಇಷ್ಟ ಆಯ್ತು, ಖುಷಿ ಆಯ್ತು. ಹಾಗೆ ಇದಕ್ಕೆ ಎಷ್ಟು ಕೊಟ್ಟಿರ್ಬೋದು ಹೇಳಿ? ನಾನು ಜಸ್ಟ್ 50 ರೂಪಾಯಿ ಕೊಟ್ಟಿದ್ದೀನಿ. ಇದನ್ನ ಹೊರಗಡೆ ತಗೊಂಡಾಗ 100, 150 ಈ ತರ ಎಲ್ಲ ಇತ್ತು. ನಾನು ಅವಾಗ ಯಾಕೋ ತಗೊಳಕ್ ಮನ್ಸಾಗ್ಲಿಲ್ಲ. ಇದಕ್ಕೂ ಚಿಕ್ಕದಾಗಿರ್ತಿತ್ತು. ಬಟ್ ನಾನು ಹೋಲ್ಸೇಲ್ ಅಂಗಡಿಯಲ್ಲಿ ತಗೊಂಡಿದ್ರಿಂದ ಇದು ನಂಗೆ ಬರೀ 50 ರೂಪಾಯಿಗೆ ಸಿಕ್ಕಿದೆ. ಸೊ ತುಂಬಾ ಟ್ರಾವೆಲಿಂಗ್ ಅಲ್ಲಿ ಮಾಡುವಾಗ ಒಂದು ಈಸಿ ಆಗಿ ನಾವು ನಮ್ಮ ಬಳೆಗಳನ್ನ ಇದರಲ್ಲಿ ಕ್ಯಾರಿ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಫೇವ್ರೆಟ್, ನನ್ಗೆ ತುಂಬಾ ದಿನದಿಂದ ನನ್ನ ಬಳೆಗಳನ್ನ ಇಟ್ಕೊಳಕ್ಕೆ ಒಂದು ಬಾಕ್ಸ್ ಬೇಕಿತ್ತು, ಸಿಕ್ಕಿರ್ಲಿಲ್ಲ. ಆಗತ್ತಿ ನಿನ್ನೆ ಅಲ್ಲಿ ಹೋದಾಗ ಒಂದು ಅಂಗಡಿನಲ್ಲಿ ನಮ್ಗೆ ಒಂದು ಬಾಕ್ಸ್ ಸಿಕ್ತು. ಇದ್ರ ಕ್ವಾಲಿಟಿ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಇದ್ರ ಫೀಲ್ ಕೂಡ ಅಷ್ಟೇ ಚೆನ್ನಾಗಿದೆ. ಇದರಲ್ಲಿ ಈ ತರ 3 ರೋಸ್ ಇದೆ. ಹಾಗೆ ಚಿಕ್ಕ ಪುಟ್ಟ ಪಾಕೆಟ್ಸ್ ಕೊಟ್ಟಿದ್ದಾರೆ, ನಮ್ಗೆ ಬೇಕಾಗಿರೋದೆಲ್ಲ ಇಟ್ಕೋಬಹುದು. ಸೊ ನಾನು ಇನ್ಮೇಲೆ ನನ್ನ ಹತ್ರ ಇರೋ ಎಲ್ಲ ಬಳೆಗಳನ್ನು ಕೂಡ ನಾನು ಇದೇ ಬಾಕ್ಸ್ ಅಲ್ಲಿ ಆರಾಮಾಗಿ ಸೇಫ್ ಆಗಿ ಇಡ್ಬೋದು. ಹಾಗೆ ಇದಕ್ಕೆ ಬಂದ್ಬಿಟ್ಟು ನಾನು ಬರೀ 350 ರೂಪಾಯಿ ಕೊಟ್ಟಿದ್ದೀನಿ. ನೀವು ಅಮೆಝಾನ್ ಅಲ್ಲಿ ಈ ತರ ಬ್ಯಾಂಗಲ್ ಬಾಕ್ಸ್ ನೆಲ್ಲ ನೋಡಿದ್ರೆ ಮಿನಿಮಮ್ 500 ಮೇಲೆ ಇರುತ್ತೆ. ಹಾಗೆ ನಾನು ಒಂದ್ಸರಿ ತರಿಸಿದ್ದೆ ಕೂಡ, ಇಷ್ಟ ಆಗಿಲ್ಲ ಅಂತ ವಾಪಸ್ ಕಳಿಸಿದ್ದೀನಿ. ಸೊ ಇದು ಜಸ್ಟ್ ಒಂದು 350 ರುಪೀಸ್ಗೆ ಇಷ್ಟು ಗಟ್ಟಿಯಾಗಿರೋಂಥ ಬಾಕ್ಸ್ ಸಿಕ್ಕಿದೆ. ಸೊ ಇದು ಕೂಡ ಒಂದು ಒಳ್ಳೆ ಪರ್ಚೇಸ್. ಸೊ ಇಷ್ಟೊತ್ತು ನಿಮ್ಮ ಜೊತೆ ನಾವು ಚಿಕ್ಕಪೇಟೆನಲ್ಲಿ ಏನೇನು ಕಿಚನ್ ಐಟಮ್ಸ್ ತಂದಿದ್ದೀವಿ ಅಂತ ಶೇರ್ ಮಾಡ್ಕೊಂಡ್ವಿ. ಹಾಗೆ ಎಲ್ಲ ಐಟಮ್ಸ್ ಕೂಡ ತುಂಬ ಚೆನ್ನಾಗಿದೆ ಕೂಡ. ಸೊ ವಿ ಆರ್ ಹ್ಯಾಪಿ ವಿತ್ ಅವರ್ ಪರ್ಚೇಸ್. ಸೊ ನೀವು ಕೂಡ ಅಲ್ಲಿ ಹೋಗಿ ನಿಮ್ಗೆ ಇಷ್ಟ ಆಗಿರುವಂತಹ ಅಂಗಡಿಗಳನ್ನ ತುಂಬ ಹುಡುಕಬೇಕು. ಏನಕ್ಕಂದರೆ ಒಂದೇ ಅಂಗಡಿನಲ್ಲಿನೇ ನಮಗೆ ಎಲ್ಲ ಐಟಮ್ಸು ಸಿಗುತ್ತೆ ಅಂತ ಇಲ್ಲ. ಬಿಕಾಸ್ ಎಷ್ಟು ಹುಡುಕ್ತೀವಿ ಅಷ್ಟು ನಮಗೆ ಚೆನ್ನಾಗಿರೋ ಐಟಮ್ಸ್ಗಳು ಸಿಗುತ್ತೆ. ಸೊ ನೀವು ಕೂಡ ಹೋಗಿ ಬನ್ನಿ ಆರಾಮಾಗಿ, ಫ್ಯಾಮಿಲಿ ಜೊತೆಗೆ ನೀವು ಹೋಗ್ಬಿಟ್ಟು ಆರಾಮಾಗಿ ಶಾಪಿಂಗ್ ಮಾಡಿಕೊಂಡು ಬರಬಹುದು. ಸೊ ಅಲ್ಲಿ ಹೋಗ್ಬಿಟ್ರೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಲೆಕ್ಕಕ್ಕೆ ಸಿಗಲ್ಲ. ಸೊ ಹಾಗಾಗುತ್ತೆ. ಸೊ ಹೋಗುವಾಗ ನಿಮ್ಗೆ ಏನು ಬೇಕು ಅನ್ನೋದನ್ನು ನೀವು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಹೋದರೆ ನಿಮಗೆ ಶಾಪಿಂಗ್ ಈಸಿ ಆಗುತ್ತೆ. ಸೊ ನಾವು ಕೂಡ ಈ ಸರಿ ಮೇನ್ ಆಗಿ ಕಿಚನ್ ಐಟಮ್ಸ್ ತರಬೇಕು ಅಂತ ಹೋಗಿದ್ವಿ, ಈ ಥರ ಕಿಚನ್ ಐಟಮ್ಸ್ನ. ಸೊ ನೀವು ಕೂಡ ಹೋಗಿ ತಗೊಂಡು ಬನ್ನಿ, ಎಂಜಾಯ್ ಮಾಡಿ. ಸೊ ಇದಾಗಿತ್ತು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಸೊ ಮತ್ತೆ ನಿಮ್ಮ ಜೊತೆ ನಾನು ಹೊಸ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್, ಬಿ ಪಾಸಿಟಿವ್ ಆ್ಯಂಡ್ ಸ್ಪ್ರೆಡ್ ಲವ್. ಬಾಯ್.